ಅದ್ಯಾಕನೆ ಏ ಬೇಡ ಬಾಣ ಅಲ್ಲಿ ಹೋಗಲ್ಲ ನೀನು ಇಲ್ಲೇ ನಿಲ್ಸ್ತಾರೆ ಅಂತ ನಿಂತಿದ್ದಿ. ಒಂದು ಬಸ್ಸು ನಿಲ್ಸ್ತಾ ಇಲ್ಲ, ಏನು ತುಂಬ ಹೋಯ್ತಾ ಕೂತವ್ರೆ. ಸುಮ್ಮನಿರು ಮಗ ಸುಮ್ಮನಿರು. ಈಗ 2 ಗಂಟೆ ಬಸ್ ಬರ್ತದೆ, ಆ ಬಸ್ಸಲ್ಲಿ ಜನನೇ ಇರಕ್ಕಿಲ್ಲ. ನಾವಿಬ್ರೆ ಸುಮ್ಕುತ್ಕ ಅಲ್ಲಿ ಹೋಗ್ಬಿಟ್ಟು ತುಂಬದ ಬಸ್ಸಲ್ಲಿ ಹೋಗಿ ನಿಂತ್ಕೊಳಕ್ಕಾಗ್ತದ? ಬ್ಯಾಗ್ನ ಓದ್ಕೊಂಡು ಸುಮ್ಕಿರು. ಈಗ ಬರ್ತದಲ್ಲ ಬಸ್ಸು, ಖಾಲಿ ಬಸ್ಸು ನೋಡ್ಕೊಂಡು ನೀನು ಯಾತಿದ್ದಿ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಒಯ್ದಿರಿ ಬಸ್ ಸ್ಟ್ಯಾಂಡ್ ಒಯ್ದು ನಿಲ್ಸಕ್ಕೆ ಸರಿ. ಕಂಡಕ್ಟರ್ ಗೊತ್ತು ಕಣೆ ಮಗ, ನನ್ನ ಪರಿಚಯ. ನಾನು ಜಾಸ್ತಿ ಹೋದ್ರೆ ಆ ಬಸ್ಸಲ್ಲೇ ಹೋಗೋದು ಗೊತ್ತು ಅವನು. ನಾನು ಕಂಡಕ್ಟರ್ ನಿಲ್ಲಿಸ್ತಾನೆ ಕಣ ಮಗ, ನಿಲ್ಲಿಸ್ತಾನೆ. ನೋಡ್ಕೋಬೇಕಾರೆ ಈಗ 2 ಗಂಟೆ ಬಸ್ ಬರಲಿ ನಿಲ್ಲಿಸ್ತಾರೆ. ಕೇಳು ನೀನು ಎಂತ ಬಸ್ ಸ್ಟ್ಯಾಂಡ್ ಓದಿಯೇ ಏನು ಮಾಡಿಯೋ ಕಾಣೆ. ಖುಷಿ ಸಮಾಧಾನವಾಗಿರ್ನಿ ಮಗ, ಖುಷಿಯಾಗಿರ್ಬೇಕು ಕಣೆ. ಎಲ್ಲಕ್ಕೂ ಕೋಪ ಮಾಡ್ಕೊಂಡ್ ಕುತ್ಕೊಂಡಾರ ನೀನು. ನೀನು ಹೋಯ್ತಾ ಇರೋದು ಒಳ್ಳೇದಾಗ್ಲಿ ಅಂತ ಗೊತ್ತಾ. ಖುಷಿ ಸಮಾಧಾನ ನೆಮ್ಮದಿ ಕೇಳಕ್ಕೆ ಹೋಯ್ತಾ ಇರೋದು ನೀನು. ಈಗ ಮಕ್ಕ ಹುಡ್ಸ್ಕೊಂಡು ನಿಂತಿದ್ದೆಲ್ಲ ಆಡ್ಬಿಡ್ದು ಕಣ್ ಮಗ. ಹಿಂಗೆ ಆಡ್ದ್ರೆ ಏನು ಮಾಡಾರವ? ಏನು ನತ್ತೆಲ್ಲ ಉರಿತಾ ಕೂತದೆ ಬಿಸಿಲು ಕಾದು. ನೀನು ಬೇರೆ ಇಲ್ಲಿ ಬಂದು ನಿಲ್ಸ್ಕೊಂಡು 1 ಗಂಟೆನೇ ಆಯಿತು. ಬಸ್ ಬಸ್ಸು ಇಲ್ಲ ಏನೂ ಇಲ್ಲ. ಬರೋ ಬಸ್ಗಳು ಒಂದು ನಿಲ್ಸ್ದಾಗ ಹೋಯ್ತವೆ. ಅದು ಏನು ಮಾಡಿಯೋ ನೀ ಸುಮ್ಮನೆ ನಿಂತ್ಕೊಳಕ್ ಕಲಿ ಮಗ ನೀನು. ಅದಕ್ಕೆ ಬ್ಯಾಗ್ನು ನಾನೇ ತಲೆ ಮೇಲೆ ಹೊತ್ಕೊಂಡಿನಿ, ನಿನ್ಗದ ತೂಕ ಆಯ್ತದೆ ಅಂದ್ಬಿಟ್ಟು ನೀ ಸುಮ್ಮನೆ ನಿಂತ್ಕೊ. ಅವ ಆಟಗಾರೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಕಣವ. ಈ ಬಸ್ ಬಿಟ್ಬಿಟ್ಟು ಅದೇ ಖರ್ಚು ಮಾಡ್ಕೊಂಡು ಹೋದಿ. ಸರಿ ಬಿಡು, ನೀ ಹೆಂಗಸರುಗಳು ಅನುಕೂಲ ಆಗಲಿ ಅಂತಲ್ವ ಪಾಪ. ಅವಯ್ಯ ನಮಗೆ ಫ್ರೀ ಮಾಡಿರೋದು ಬಿಡು. ಫ್ರೀಯಾಗಿ ಹೋಗದ ಅದಕ್ಕೆ ಬಚ್ಚಾರ ಖರ್ಚಿಗೆ ಸೌತೆಕಾಯಿ ಕರಿಬೀಜಣ್ಣು ಅವ್ನೇನಾರು ತಗೊಂಡು ತಿಂದ್ರಾಯ್ತು. ಸಿಬಿ ಎಣ್ಣೆ ಬಸ್ಸಲ್ಲಿ ಅಲ್ವಾ. ಒಬ್ಬರು ಚಿಲ್ಲರೆ ಹಾಕೋದೇ ಆಯ್ತು. ಅಲ್ಲಿ ನೋಡಲಿ ಅಪ್ಪತ್ತವನೇ ಅಪ್ಪ ಮಾಡಕ್ ಬಂದನು. ದರಿದ್ರ ಬರಕ್ ಬತ್ತವನಿ. ಹೋಗೋತ್ನಲ್ಲಿ ಏನು ಮಾಡಕ್ ಬಂದನು? ಇಲ್ಲಿ ಕಾಸು ಕೇಳಕ್ ಬಂದಾನೆ ಏನೋ ತಕೋ. ನಿನ್ನ ಗಂಡನು ಕಾಸು ಬಿಡಿಕೊಂಡು ಕೂತೀನಿ 2 ಹೇಳ್ದು ಕೊಡಕ್ಕೆ. ನಿನ್ನ ಗಂಡ ಸಾಕಾಗಲ್ಲ ಬರೀ ಕಷ್ಟಪಟ್ಟು ಅದಕ್ಕೆ. ಎಲ್ಲಿ ಗೊತ್ತಿದ್ದೀರಿ ಬ್ಯಾಗಿಗೆ ನನ್ನ ತಲೆ ಹೊತ್ಕೊಂಡು ಇಲ್ಲಿ ಬಂದು ನಿಂತಿದ್ರಲ್ಲ ನೀನು. ಬಾಯ್ಸಿ ಅದೋಕ ಅಪ್ಸಕ್ನ ಏನು ಅಪ್ಸಕ್ನ ಮಾತಾಡ್ತಿದ್ದೀನಿ ನೀನು? ಗೊತ್ತಾಗಿಲ್ವ ನಿನ್ಗೆ? ಎಲ್ಲರೇ ಹೋಗುವಾಗ ಎಲ್ಗೆ ಅನ್ಬೇಡ್ದು ಅಂತ ಇಲ್ಲೇ ಎಲ್ಗೆ ಅಂತ ಬೈಕ್ತಾ ಇದೀಯ ನೀನು. ನಾವೇ ಇಲ್ಲಿ ಬಸ್ಸಲ್ಲಿ ಕಾಯ್ಕೊಂಡು ನಿಂತೀವಿ. ಏನು ನಿನ್ ಕೇಳ್ದಲ್ಲ ಬಂದಿದ್ದು ನಿನ್ಗೆ? ನಿಮ್ಮವನ್ ಗುದ್ದು ಸಾಯಿಸ್ಬಿಡ್ತೀನಿ ಹಂಗೆ ನೀನ ಗುದ್ದಿ. ನೀ ತಡ ಇಲ್ಲಿ. ನೀನು ಇಲ್ಲಿ ಮೂರಿಸ್ಕೊಂಡು ನೋಡ್ರಿ ಬಸ್ ಬಂದ ನಿನ್ಗೆ ಇಲ್ಲಿ. ಎಲ್ಲಿಗೆ ಹೋದ್ರಿ ಅಂತ ಕೇಳ್ಬಿಟ್ಟು ಜಗಳವ ಬಡ್ಡಿ ಆಯ್ಸ್ಕೊಂಡು ಹೋಗಪ್ಪ. ಮಾತಾಡಬೇಡ ನೀನು ಬಂದಿರಿ ಇಲ್ಲಿ ಜಗಳ ಕೆರೆಯಕ್ಕೆ. ಅವ್ವ ಮಕ್ಕಳು ಯಾವ ಕಾಲಕ್ಕೆ ಬುದ್ಧಿ ಕಲ್ತೀರಿ ಅಂತ ಅರ್ಥ ಆಯ್ತಾ? ನೀವು ಅವ್ವ ಮಕ್ಕಳು ನೀವು ಈ ಕಾಲಕ್ಕೆ ನೀವು ಬುದ್ಧಿ ಕಲಿಕಲ್ಲ. ಅವ್ವ ಮಕ್ಕಳು ಇಲ್ಲಿ ಬಂದ್ರೆ ನಿಂತ್ಕೊಂಡು ಬಸ್ ಬಂದಲ್ಲ ಬಸ್ಸು. ಹೋದ್ರೆ ಬಸ್ ಸ್ಟ್ಯಾಂಡ್ ನಿಂತ್ಕೊಳ್ಳಿ. ನನ್ಗೆ ಗೊತ್ತುಕತೆ ಬಸ್ ಹೊತ್ಕೊಂಡು ಹೋಗೋದು ನೀನು ಹೇಳ್ಬೇಕಾಗಿಲ್ಲ. ಮುಚ್ಕೊಂಡು ಹೋಗು ಬಡ್ಡಿ ಮಕ್ಕಳೇ. ನಿಮ್ಗೆ ಆಂಕರ ಯಾವತ್ತು ಕಮ್ಮಿ ಆಯ್ತದೆ ಅಂತ ಅರ್ಥ ಆಯ್ತಿಲ್ಲ. ಬಡ್ಡಿ ಹೇಗಲ್ಲ ನಿಮಗೆ. ಬಂದ್ಬಿಟ್ಟ ಇಲ್ಲಿ ಜಗಳ ಕೆರೆಯಕ್ಕೆ ಮಾಡು ನೆಮ್ಮದಿ ಕೊಡಕ್ಕಿಲ್ಲ. ಓದ್ತಾವ್ ಬಂತಾವ್ ನಮ್ಗೆ ನೆಮ್ಮದಿ ಕೊಡಕ್ಕಿಲ್ಲ ನಮಗೆ. ನಂದಿನಿ ಹೋಗ ಕೇಳು ಕೋಪತ್ತು ಬಿಡ್ರಿ ನನ್ನ ಕೈಲೀಗ ಅಷ್ಟೇ. ಈಗ ಕರೆ ಹೋಗಿ ನನ್ಗೇನಾ ಏನು ಇವರು ಮಾತೆತ್ರು ಜಗಳ. ಈ ಮಕ್ಳು ಯಾವ ಕಾಲ ಬುದ್ಧಿ ಕಲ್ತಾರಂತ ಅರ್ಥ ಆಯ್ತಲ್ಲ ಪಾಪ. ಅಂತ ಒಳ್ಳೆ ಹಳಿಯ ಎಲ್ಲಾರನ್ನೂ ಕೈ ಬಿಡ್ಸ್ಕೊಂಡ್ರು ಬಡಿ ಹೇಳು. ನೋಡೋಡಿ ಅಪ್ಪನ ಹೆಂಗ್ ಗೊಣ ಅನ್ಕೊಂಡು ಹೋಯ್ತದೆ. ನಾಯಿ ಬೊಗಳು ಯಾರೆಲ್ಲಿ ಎದ್ಕೊಂಡು ಹುಡುಗರು ಬೊಗಳ್ತಾನೆ ಕತೆ. ಬದಲಿ ಎಲ್ಲಿ ಹೋದ್ರಿ ಅಂತ ಕೇಳಕ್ಕೆ. ಅವ್ರು ಬಸ್ ಬರಕ್ಕೆ ಒಂಥರ ಬಾವು ಹೋಗದ. ಯಾರು ಹೇಳಿದ್ದು? ನಿಮ್ಮ ಅಪ್ಪ ಹೇಳಿದ್ರೆ ಅಕ್ಕ ಕೂತ್ಕೋ. ನಿಮ್ಮ ಅಪ್ಪನಿಗೆ ಏನು ಗೊತ್ತು? ಸರಿ ಕಣವ, ನಿನ್ ಜೊತೆ ಆಡಕ್ಕಾಯ್ಕಿಲ್ಲ ಕಣವ. ನನ್ಗಂತೂ ಬಿಸ್ಲು ಹೋಗು. ಅವ್ವ ಏನವ ಕಣಿಯವ? ಸೂರಿಗೆ ಫೋನ್ ಮಾಡ್ಬಿಡ್ತೀನಿ ಕಣವ. ಸೂರಿಗೆ ಫೋನ್ ಮಾಡ್ಬಿಟ್ರೆ ಬೇಕಾರೆ ನಿಜವಾಗ್ಲೂ ಒಂದು ಕಹಾನಿ ಮಾಡ್ಕೊಟ್ಬಿಡ್ತಾರೆ. ಒಳ್ಳೆ ಜಾಲಿಯಾಗಿ ಹೋಗ್ಬಿಡ್ಬೋದಲ್ವಾ? ಇವಾಗ ಸುಮ್ ಕೂತ್ಕೊಂಡು ನಿನ್ಗೆ ಗೊತ್ತಾಯ್ಕಿಲ್ಲ ನಿನ್ಗೆ. ದುಡ್ಕಿ ಎಲ್ಲಾನು ಹಾಳು ಮಾಡ್ಕೊಂಡು ಕೂತಿದ್ದಿ. ನಿನ್ಗೆ ಗೊತ್ತಾಯ್ಕಿಲ್ಲ ನಿನ್ಗೆ. ನೀನು ಹೇಳ್ದಂಗೆ ಎಲ್ಲ ಕೇಳ್ಕೊ ಬಂದೀನಿ ಅಲ್ವಾ. ಈಗ ನಾನು ಹೇಳ್ದಂಗೆ ನೀನು ಕೇಳಬೇಕು ಸರಿಯಾ? ಹಾಕ ನಿನ್ನ ಸಂಸಾರ ಸರಿ ಆಯ್ತದೆ. ಏನಂದಿಯೇ ಯಾಕನವ? ಒಂದು ಫೋನ್ ಮಾಡ್ಬಿಟ್ಟಿದ್ರೆ ಸಾಕಾಗದು ಕಣವ. ಮಗ ಸುಮ್ ಕೂತ್ಕಣೆ. ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ತಿರ್ಕೊಂಡು ಎಲ್ಲ ಪೂಜೆ ಪುಸ್ತಕ ಮಾಡಿಸ್ಕೊಂಡು ಬಂದ್ಮೇಲೆ ಅವನೇ ನೀರು ಬರೋಗಂಟ ಅವನೇ ಕಾರ್ ನಿಲ್ಸ್ಕೊಂಡು ನಿಂತಿರ್ತಾನೆ ಇದೇ ಬಸ್ ಸ್ಟ್ಯಾಂಡಲ್ಲಿ. ಗೊತ್ತಾ ನಿನ್ಗೆ ಏನು ಅನ್ಕೊಬಿಟ್ಟಿದಿ? ಇವಾಗಲೂ ಹಂಗೆ ಆಗ್ಬಿಟ್ರೆ ಸಾಕು ಕಣವ. ನಾನು ಬಸ್ಸಿನ ಇಲ್ಲಿ ತಕ್ಷಣ ಕಾರ ತಂದು ನಿಲ್ಸ್ಕೊಬಿಟ್ರೆ ನಾನು ಹತ್ಕೊಂಡು ನಿಮ್ಮ ಮನೆಗೆ ಬರೋಕಿಲ್ಲವ. ನೆಟ್ಗೆ ಸೂರಿ ಮನೆಗೆ ಹೊಂಟೈತೀನಿ ಕಣವ. ಕೇಕನ್ ಮಗ ನಿನಗೆ ದೇವ್ರ ಆಶೀರ್ವಾದ ಸಿಗ್ಲಿ ಅಂದ್ಬಿಟ್ಟು ಕರ್ಕೊಯ್ತಿರೋದು ಕಣವ. ನೀನು ಹೇಳ್ದಂಗೆ ಕೇಳ್ತೀನಿ ಕಣಿಯವ. ಆಗ್ಲಿಂದ ನೀನು ಹೇಳ್ದಂಗೆ ಕೇಳ್ದಾನೆ ನಾನು. ಈಗ ಹಿಂಗೆ ಕಷ್ಟ ತಂದು ತಲೆ ಮೇಲೆ ಮಡಿಕೊಂಡೆ. ನನಗೆ ಅರ್ಥ ಆಯ್ತು ಈಗ. ನಮ್ಮ ಅವ್ವನ ಮಾತು ಕೇಳಿದ್ರೆ ಹಿಂಗೆ ಆಯ್ತಿತ್ತಿಲ್ಲ ಅಂತ. ಅದಕ್ಕೆ ಕಣವ ನೀನು ಹೇಳ್ದಂಗೆ ನಾನು ಕೇಳ್ತಿರೋದು. ಇಲ್ಲ ನಿನ್ನ ಹೇಳ್ದಂಗೆ ಕೇಳ್ತಿದ್ನ. ಒಂದು ದಿವಸ ಕಣವ ನಾನು ಆ ಮುಂಡೆ ಸಾಯ್ಸಕ್ಕೆ ಹೋಗ್ಬಿಟ್ಟವ. ಆ ಮುಂಡೆ ಆ ಸಂಸಾರ ಹಾಳು ಮಾಡಕ್ಕೆ ಹೋಗಿ ನನ್ನ ಸಂಸಾರನೇ ಹಾಳು ಮಾಡ್ಕೊಬಿಟ್ಟೆ ಕಣವ. ಮಗ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ನೀನು. ಸುಮ್ ಕೂತ್ಕೋ ಕಣವ. ನಿನ್ನ ಮಾತ ಕೇಳ್ಬಿಟ್ಟಿದ್ರೆ ಅವ ನಾನು ಹಿಂಗೆಲ್ಲ ಆಯ್ತಿತ್ತಿಲ್ಲ ಕಣವ. ನಿನ್ನ ಮಾತು ಕೇಳ್ದಾನೆ ನಾನು ಹಿಂಗೆ ಮಾಡ್ಕೊಬಿಟ್ಟೆ ಕಣವ. ಹಿಂಗಿರವ ಅದನ್ನೆಲ್ಲ ನೆನ್ಸ್ಕೊಬೇಡ ಅಂದ್ಬಿಟ್ಟೆ. ನಿನ್ನ ಕರ್ಕೊಯ್ತಾರ ದೇವಸ್ಥಾನಕ್ಕೆ ಕತೆ ನಾನು. ನೀನು ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ. ಅದು ಯಾವುದೊಂದು ಬಸ್ ಬರ್ತದೆ ಕಣೆ ಮಗ. ತುಂಬ ಹೋಗೋದಲ್ಲ ಅದು. ಓಸಿ ತುಂಬೋಗಿದ್ದದ ಯಾಕೋ ಕಣೆ. ಬಸ್ ಸ್ಟ್ಯಾಂಡ್ ಹೋದ್ರೆ ವಾಸಿ ಅನಿಸ್ತದೆ ಕಣೆ ಮಗ. ನಿನ್ನ ಮಾತು ಕೇಳ್ಕೊಂಡು ಇಲ್ಲಿ ನಿಂತ್ಕೊಂಡೆ. ಅಪ್ಪ ಹೇಳ್ದಂಗೆ ಆಯ್ತು. ದರಿದ್ರ ಹುಡ್ತರಿದ್ರು ಮಾತು ಕೇಳಿದ್ರೆ ಹಂಗೆ ಕತೆ ಆಗೋದು. ಬಾ ಹೋಗದ ಬಸ್ ಸ್ಟ್ಯಾಂಡ್ಗೆ. ನೇನು ಮತ್ತೆ ಅಮ್ಮದೇವಿ ಮಾತು ಕೇಳಿದ್ರೆ ಅಷ್ಟೇ ಕತೆ. ಓದೋದು ಕೇಳ್ತೀನಿ ತಾಳು. ಅಣ್ಣ ದಾರಿ ಕಟ್ಟಾಕ ಇದು ಸೈಡ್ ಬಿಟ್ಟು ನಿಂತ್ಕೊಳ್ಳಿ. ಸರಿ ಬಿಡ್ತೀವಂತೆ. ಎಲ್ಗೋದು ಇದು ಆಟ ಎಲ್ಲೂ ಹೋಯ್ಕಿಲ್ಲ. ಮನೆ ತಗೊಳ್ತದೆ. ಅಲ್ಲಿ ಗಂಟೆ ಬಿಟ್ಟು ಕೊಡ್ಬೇಕಾಗಿತ್ತು. ಅದಕ್ಕೆ ಕಣಪ್ಪ ಬಸ್ಗೆ ಅಷ್ಟೊತ್ತಿಂದ ಕಾಯ್ತಾ ನಿಂತೀವಿ. ಒಂದು ಬಸ್ಸು ನಿಲ್ಸೋಲ್ಲ ಎಲ್ಲ ರಸ್ಸು. ಯಾಕನಮ್ಮ ಇಲ್ಲೆಲ್ಲಮ್ಮ ಬಸ್ ನಿಲ್ಸೋದು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಫ್ರೀ ಬಸ್ ತಾನೆ. ಎಲ್ಲರೂ ನಿಲ್ಸ್ಬೇಕು ತಾನೆ. ಹೆಂಗಸರು ಕಾಣ್ತಾವು. ಗುಡಿ ನೀವು ಚೆನ್ನಾಗಿ ಹೇಳ್ತಿದ್ರಿ. ಮನೆ ತಾಗೆ ಬಂದ್ಬಿಡ್ತದೆ ನಡ್ರಿ. ಅಂದ್ರೆ ಕೂತ್ಕೋ ಅವನ ಜೊತೆ ಏನೇ ಮಾತಾಡಿ. ಎಲ್ಲ ಕಣಪ್ಪ ಬಾಡಿಗೆ
ಏನವ ಒಂದಿಷ್ಟು ದೂರ ಆಯ್ತದೆ ಬಸ್ ಸ್ಟ್ಯಾಂಡು ಬವ್ವ ಮಾತಾಡ್ಕೊಂಡು ನಡ್ಕೊ ಹೊಂಟೋಗದ ಈಗ ಅನ್ನದ ನೀನು ಆಗ್ಲೇ ಹೋಗಿದ್ರೆ ಬಸ್ ಸ್ಟ್ಯಾಂಡ್ಗೆ ಆಯ್ತಿಲ್ವವ ಯಾರು ಹೇಳಿದ್ರು ಕೇಳ್ದಾನೆ ನನಗೆ ಗೊತ್ತು ಗೊತ್ತು ಅನ್ಕೊಂಡು ಇಲ್ಲಿ ನಿಂತ್ಕೊಂಡೆ ಯಾಕಂಡೆ ಮಗ ನಿಲ್ಸೋನು ಅವಣ್ಣ ನನಗೆ ಗೊತ್ತು ಪಾಪ ಅವಣ್ಣ ಒಳ್ಳೆವನು ನಿಲ್ಲಿಸ್ತಿದ್ದ ಕಣ್ ಮಗ ಕೈ ಅಡ್ಡಾಕ್ತಾಗೆಲ್ಲ ನಿಲ್ಲಿಸ್ತಿದ್ದ ಯಾಕೋ ಕಣೆ ಹೊತ್ತು ನಿಲ್ಲಿಸ್ತಾನೆ ಇಲ್ವಲ್ಲ ಅಯ್ಯೋ ಹಂಗೆ ಕಣವ ನಾವೆಲ್ಲರೇ ಹೋಗ್ಬೇಕು ಅಂದರೆ ಬಸ್ಸು ಸಿಗಕ್ಕಿಲ್ಲ ಏನು ಸಿಗಕ್ಕಿಲ್ಲ ಆ ಮಗ ಅಲ್ಲೇನು ನಾವು ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಿದ್ವಾ ಹೋದ ತಕ್ಷಣ ಪ್ರಸಾದ ಕೊಡ್ತಾರೆ ಉಣ್ಕೊಂಡು ಮನೆ ಕಳೋದು ನಾಳಿಕೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಗೀಜೆ ಮಾಡಿಸೋದು ಅಲ್ವ ಮಗ ಎಲ್ಲರೂ ಇಲ್ಲೇ ಮಾತಾಡಿವೆ ನಡಿಯವ ನಿನ್ ಕಟ್ಕ ಬಂದಲ್ಲ ನಾನು ನನಗೆ ಬುದ್ಧಿ ಇಲ್ಲ ನಮಗ ಹಂಗೆ ಅನ್ಬೇಡ್ದು ದೇವ್ರಿಗೆ ಕಷ್ಟಪಟ್ಟು ಹೋಗ್ಬೇಕು ಕಣವ ನಾವೆಲ್ಲರೂ ಹೋಗ್ಬೇಕು ಅಂದ್ರೆ ನಮ್ಗೆ ಯಾವಾಗಲೂ ಸಿಗಕ್ಕಿಲ್ಲ ಕಣ್ಮಗ ಹಿಂಗಿಯಾ ಸರಿ ನಡಿ ಪುರಾಣನೇ ಬರೀ ಊದುವೆ ಯಾವಾಗ್ಲೂ ಬರೀ ದೇಕತೆ ಆಯ್ತು ನಿಂದು ಅಪ್ಪ ಕರೆಕ್ಟಾಗಿ ಹೇಳ್ತು ಬೇಡ ನಿಮ್ಮಪ್ಪ ಸುದಿಯಾ ನಿಮ್ಮಪ್ಪ ಹೆಂಗ್ ಬಂದು ಹಾಡ್ ಬಾಯ್ ಹಾಕೋದು ನಾವು ಬಸ್ಸೇ ಬರ್ದಂಗಾಯ್ತು ಸುಮ್ಮನೆ ಸುದ್ದಿದೆ ಬೆಳಗ್ಗೆ ಸುಮ್ಮನೆ ನಡಿ ಬಾಯಿಸ್ಕೊಂಡು ಊರಿಗೆ ಫೋನ್ ಮಾಡ್ತೀನಿ ಅಂದ್ರೆ ಅವ್ನಿಗೂ ಮಾಡಕ್ ಬಿಡಕ್ಕಿಲ್ಲ ಹೋಗವ ಬಾ ಮಗ ನೀನು ಹೋಗತ್ತ ಹಾಗೆ ಅಲ್ಲಿ ಏನಾಗ್ಬಿಟ್ಟದು ಚೂರು ನಡೆದ್ಬಿಟ್ರೆ ಒಂದಿಷ್ಟು ದೂರ ಬಸ್ ಸ್ಟ್ಯಾಂಡ್ ಗಂಟೆ ಹೋಗೋದ ಬಾ ಮಗ ಸರಿ ನಡಿಯವ ಇನ್ನೇನು ಆಟ ಮಾಡ್ಕೊಂಡಿರೋ 10 ರೂಪಾಯಿ ಕೊಟ್ಟಿದ್ರೆ ಬಸ್ ಸ್ಟ್ಯಾಂಡ್ ತಕ್ಕ ಕರ್ಕೊಂಡೋಗಿ ಬಿಡೋನು ನೀನೇನು 10 ರೂಪಾಯಿ ನೋಡಿ ಹಾಕವೆ ಸೌತೆಕಾಯಿ ತಿಂತೀನಿ ಕರಿಬೀಜ ತಿಂತೀನಿ ಸೀಬೆಕಾಯಿ ತಿಂತೀನಿ ಅಂತ ನೀನು ಹೋಗವ ನೀನು ಮಣ್ಣಾಡ್ ನಾಟ್ಕಳ ಅಳತೆ ಕೊಡಕ್ಕೋತಾನೆ ದುಡ್ಡ ಅಳತೆಗೆ ಅಳತೆ ಕೊಡ್ತಾನೆ ಕಣ್ಣೆ ಕಲ್ತ್ಕೊಬಿಡ್ತಾ ಒಂದು ಮಾತು ಹೇಳ್ತಾ ಇಲ್ಲ ನಾನು ಗೆರೆ ಹಾಕ್ಬಿಡೋದು ದಾಡ್ತಿತ್ತಿಲ್ಲ ಈಗ ಎಲ್ಲ ಉಲ್ಟಾ ಆಗ್ಬಿಟ್ಟಾನೆ ಉಲ್ಟವ ಬತ್ತೀನಿ ಕತೆ ನನ್ನ ಆಟಗಳನ್ನ ವಿಚಾರಿಸ್ಕೊತೀನಿ ಮೊದಲು ಬತ್ತೀನಿ ನನ್ನ ಮಗಳು ಜೀವನ ಸರಿಯಾಗಲಿ ಅಂದ್ಬಿಟ್ಟು ಕಾಯ್ಕೊಂಡಿದ್ದೀನಿ ಕತೆ ನನಗೆ ಗೊತ್ತಿಲ್ವಾ ಅವ್ನು ಏನು ಮಾಡಬೇಕು ಯಾವ ಥರ ಗತಿ ಕಾಣಿಸ್ಬೇಕಂತ ಕಾಣಿಸ್ತೀನಿ ನನಗೆ ಗೊತ್ತು ಕತೆ ನಮ್ಮ ಭಾರಿ ಬದಲಾಗ್ಬಿಟ್ಟವನೇ ಯಾಕೆ ತಲೆ ಕಟ್ಸ್ಕೊಂಡು ನಾನು ಇಲ್ವಾ ಬಾ ನೀನು ಕೆಸಿಟ್ನಲ್ಲಿ ಎತ್ಬಿಟ್ಟು ಬೀಗ ಹಾಕಿದ್ದಾನೆ ಆಮೇಲೆ ಸಾವತಿ ಮಗಳು ಬರಗಂಟೆ ಎಲ್ಲ ಖಾಲಿ ಮಾಡ್ಬಿಟ್ಟರು ಏನು ಮಾಡಿಲ್ಲ ಕಣ್ಣೆ ಏನು ಮಾಡಿಲ್ಲ ಬರೀ ಮನೆ ಮಡಗಿನಿ ಅಲ್ಲೇನು ಮಡಗಿದ ನಾನು ಉಣ್ಣಕ್ಕೆ ಎಲ್ಲನೂ ರೂಮ್ ಮಡ್ಬಿಟ್ಟು ಪಾತ್ರೆ ಪಂಗಡ ಎಲ್ಲಾನು ಮಡಗ್ಬಿಟ್ಟು ಬೀಗ ಹಾಕಿನಿ ನಾ ಸಾವತಿ ಬಂದಾಸ ಉಣ್ಣವ ಅನ್ಬಿಟ್ಟು ಉಣ್ಣಾಕ್ ಮಾಡ್ಬಿಟ್ಟನ ಈಗ ಬಾ ಈಗ ಏನು ಬರಗಂಟ ಕೂತಿರ್ತಾರೆ ಕಾಯ್ಕೊಂಡು ಬಟ್ಟೆ ಗಿಟ್ಟೆಲ್ಲ ನಿಕ್ಕೊಬಿಡ್ತಾರೆ ಎತ್ ಮಡಗಿತಾನೆ ಮಗ ಏನು ಮಾಡಿಲ್ಲ ಕಣ್ಣೆ ಮಗ ನಿಜ ಹೇಳನ ರಗ್ನು ಮಡಗಿಲ್ಲ ನಾನ್ ತಂದಿರೋಗಿ ಹಾಕೋಸ್ಕೊಂಡ್ರು ಅವರು ಅದಕ್ಕೆ ಎಲ್ಲ ಕಟ್ಬಿಟ್ಟು ಬೀಗ ಹಾಕ್ಬಿಟ್ಟು ಬಂದೀನಿ ನಾವು ಬರಕನಕ ಅವ್ರ ಮನೆ ಬಿಟ್ಟೆ ಹೋಗಿರ್ತಾರೆ ಮನೆ ಒಳಗೆ ಇರಕ್ಕಿಲ್ಲ ಸರಿಯಾಗಿ ಮಾಡಿದಿ ಕಣವ ನೀನು ಒಳ್ಳೆ ಚೆನ್ನಾಗಿ ಮಾಡಿದಿ ಹಾಗ ನೀನು ಬರಗಟ್ಟ ಇರಕ್ಕಿಲ್ಲನು ಅವರು ಎಲ್ಲಿದ್ದರು ನಿಮ್ಮ ಅಪ್ಪನ ಮಗಳು ಹೋಗಿರ್ತಾನೆ ದಡಿದಡಿನಿ ಅವ್ರ ಜೊತೆಗೆ ಏನ್ ಬರಗಟ್ಟ ಉಣ್ಕೊಂಡ್ ತಿರ್ಕೊಂಡು ಕೂತ್ಬಿಡೋದಂತ ಇಡ್ಡೆ ಮಾಡ್ಬಿಟ್ರೇನೋ ಚೆನ್ನಾಗಿ ಮಾಡಿದಿ ಕಣವ ನೀನು ಈಗ ಮಾಡಿಲ್ಲ ಸಕ್ಕತ್ತಾಗಿ ಮಾಡಿದಿ ನೀನು ಭಾರಿ ಬುದ್ಧಿ ಕಣವ ನನ್ಗೆ ಹೇಳ್ಕೊಡ್ಬೇಕನೆ ಮಗ ನೀನು ನಮ್ಗೆ ಹೇಳ್ಕೊಡ್ಬೇಕಾ ನಾನು ನೋಡಿ ಹೆಂಗ್ ಮಾಡ್ಬಿಟ್ಟು ಬಂದಿನಿ ಗೊತ್ತಾ ಒಂದ್ ಪಾತ್ರೆ ಮಡಗಿಲ್ಲ ಆಮೇಲೆ ಒಂದು ಅಕ್ಕಿ ಮಡಗಿಲ್ಲ ಒಂದು ಅಕ್ಕಿ ಮಡಗಿಲ್ಲ ಒಂದು ಖಾರ ಪುಡಿ ಮಡಗಿಲ್ಲ ಎಲ್ಲ ಎತ್ಬಿಟ್ಟು ಬೀಗ ಹಾಕ್ಬಿಟ್ಟು ಬಂದ್ಬಿಟ್ಟಿನಿ ಬೀಗವ ಹಂಗೆ ಮಾಡ್ಬೇಕು ಹಂಗೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಳೆಲೆಫ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು